ನೆಲಮಂಗಲ ತಾಲೂಕಿನ ಸುಪ್ರಸಿದ್ಧ ಸೋಂಪುರ ಹೋಬಳಿಯ ದೇವರಹೊಸಹಳ್ಳಿಯ ಭದ್ರಕಾಳಮ್ಮ ಸಮೇತ ಶ್ರೀ ವೀರಭದ್ರಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಸಂಪನ್ನವಾಯಿತು. ಸಾವಿರಾರು ಭಕ್ತರು ರಥವನ್ನು ಎಳೆಯುವುದರ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿ ಅತಿ ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯ ನಡೆಯಿತು. ಸುಮಾರು 60,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಜಾನಪದ ಕಲಾ ತಂಡ ರಥಬೀದಿಯಲ್ಲಿ ಜಾನಪದ ಸಾಂಸ್ಕೃತಿಕ ಕಲಾ ತಂಡಗಳಾದ ವೀರಗಾಸೆ ಕುಣಿತ, ಮಂಗಳವಾದ್ಯ, ನಂದಿಧ್ವಜ, ಕರಡಿ ಮೇಳ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆ ಜರುಗಿತು. ರಥಾಂಗ ಹೋಮ, ತೇರಿಗೆ ವಿಶೇಷ ಅಲಂಕಾರ, ರಥಕ್ಕೆ ಕಾಳು ಮೆಣಸು ಸಮರ್ಪಿಸುವುದು, ನಂತರ ಭಕ್ತರು ಪ್ರಸಾದದ ರೂಪದಲ್ಲಿ ಮೆಣಸು ತೆಗೆದುಕೊಂಡು ಹೋಗುವುದು ಕಂಡುಬಂದಿತು. ಬಂದಂತಹ ಸಾವಿರಾರು ಭಕ್ತರಿಗೆ ಬೇಸಿಗೆ ತಾಪದ ಹಿನ್ನೆಲೆ 4,000 ಲೀಟರ್ ಉಚಿತ ನೀರನ್ನು ವಿತರಿಸಿದರು. ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷ ಇಲ್ಲಿ ದಾಸೋಹನ ಏರ್ಪಡಿಸ್ತಾ ಇದ್ವಿ. ಆ ಸ್ವಾಮಿಯ ಕೃಪೆಯಿಂದ ನಾವು ಸುಮಾರು 18 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈ ವರ್ಷದಿಂದ ನಮ್ಮ ಪ್ರಧಾನ ಅರ್ಚಕರು ಫಣಿಭೂಷಣ್ ಸಾಹೇಬ್ ಸ್ವಾಮಿಗಳು ನಮ್ಗೊಂದು ಅಪ್ಪಣೆ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಮುಪ್ಪರಿಗೆ ರಥನ ನೀವು ಮಾಡಿಸ್ಕೊಡ್ಬೇಕು. ಪ್ರಧಾನ ಅರ್ಚಕರಾದ ಜಗಜ್ಯೋತಿ ಬಸವೇಶ್ವರ ಸ್ವಾಮಿ ಮಾತನಾಡಿ, ಪ್ರತೀತಿಯಂತೆ ಅದ್ದೂರಿ ರಥೋತ್ಸವ ನೆರವೇರಿದ್ದು ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ನೆಲಮಂಗಲ ತಾಲೂಕಿನಲ್ಲಿ ಅತಿ ಜನಪ್ರಿಯ ಹಾಗೂ ಹೆಚ್ಚು ಭಕ್ತರನ್ನು ಹೊಂದಿರುವ ದೇವಾಲಯವಿದಾಗಿದ್ದು ಜನರೇ ಅನೇಕ ಸೇವೆಗಳನ್ನು ಮಾಡುತ್ತಾರೆ. ಈ ಬಾರಿ ಸ್ವಾಮಿಗೆ ಭಕ್ತಾದಿಗಳು 100 ಉತ್ಸವ ಕೈಗೊಂಡಿದ್ದಾರೆ. ಇಂದು ರಾತ್ರಿ ವೀರಭದ್ರನ ಜನನ ಕುರಿತು ಪೌರಾಣಿಕ ನಾಟಕವಿದೆ ಎಂದರು. ಈ ದೇವಸ್ಥಾನ ತುಂಬಾ ಪುರಾತನವಾದಂತ ದೇವಸ್ಥಾನವಾಗಿದ್ದು ಇಲ್ಲಿ ಭದ್ರಕಾಳಮ್ಮನವರು ಮತ್ತು ವೀರಭದ್ರ ಸ್ವಾಮಿ ಮತ್ತು ನಾಗಪ್ಪಂದು ಭಾರಿ ಪವರ್ಫುಲ್ ಆಗಿ ನಡೀತಾ ಇದೆ. ಪವರ್ಫುಲ್ ಆಗಿ ಅಂತ ಅಂದ್ರೆ ಅದ್ರ ವಿಜೃಂಭಣೆನ ಹೇಳಕ್ ಬರಲ್ಲ. ಯಾರಿಗೆ ಅಂದ್ರೆ ಈಗ ಯಾರ ಭಕ್ತರು ಏನನ್ನ ಕೇಳ್ಕೊಂಡ್ ಬರ್ತಾರೆ, ಅವ್ರಿಗೆ ಅರ್ಕೆ ಎಲ್ಲ ಈಡೇಡ್ತಾ ಇರೋದ್ರಿಂದ ಅವ್ರ ಯಥಾಶಕ್ತಿ ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಗೆ ಇಲ್ಲಿಂದ ಒಳ್ಳೇದಾಗೈತೆ, ಆದ್ರಿಂದ ಈ ದೇವಸ್ಥಾನಕ್ಕೆ ಬಂದು ನಡ್ಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ನೋಡ್ತಾ ಇದ್ದೀರಲ್ಲ ನೀವು, ಒಂದು 150 ಕಡೆ ಊಟಕ್ಕೆ ಹಾಕ್ತಾ ಇರ್ಬೋದು, ಒಂದು 150 ಕಡೆ ಹೆಸರುಬೇಳೆ ಪಾನಕ ಕೊಡ್ತಾ ಇರ್ಬೋದು. ರಥಕ್ಕೆ ಭಕ್ತರು ಸೂರು ಬಾಳೆಹಣ್ಣನ್ನು ಎಸೆದು ತಮ್ಮ ಹರಕೆಯನ್ನು ತೀರಿಸುತ್ತಿರುವುದು ಸಾಮಾನ್ಯವಾಗಿ ಕಂಡುಬಂದಿತು. ಸುಮಾರು 50ಕ್ಕೂ ಹೆಚ್ಚು ಅರವಂಟಿಕೆಗಳಲ್ಲಿ ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ವಿತರಿಸಲಾಯಿತು. ಸುಮಾರು 50ಕ್ಕೂ ಹೆಚ್ಚು ಕೊಪ್ಪಲುಗಳಲ್ಲಿ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.